ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಏನು ಈಗಾಗಲೇ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲ ಅಧಿವೇಶನ ಆರಂಭವಾಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಚರ್ಚೆಯ ಬಗ್ಗೆ ನಿನ್ನೆ ಯತ್ನಾಳ್ ಅವರು ತುಂಬಾ ಚೆನ್ನಾಗಿ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಮಾತನಾಡಿರುವಂಥ ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ ನಿನ್ನೆ ನೀವು ಕೆಲವೊಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ, ನೀರಾವರಿ ಸಂಬಂಧಪಟ್ಟಂಗೆ, ಪರಿಹಾರ ಸಂಬಂಧಪಟ್ಟಂಗೆ. ಇವೆಲ್ಲವೂ ಕೂಡ ಒಂದು ಪರಿಹಾರ ಸಿಗುವಂಥ ಕೆಲಸ ಈ ಸರ್ಕಾರದಿಂದ ನಿರೀಕ್ಷಿಸಬಹುದಾ ಜನರು ಅಂತ? ನೋಡಿ, ಸರ್ಕಾರ ಹತ್ರ ದುಡ್ಡೇ ಇಲ್ಲ. ಈಗಾಗಲೇ ರೈತರಿಗೆ ಕೊಡಬೇಕಾದಂಥ ಪರಿಹಾರಧನ ಕೋರ್ಟು ಅವಾರ್ಡ್ ಮಾಡಿದೆ. ಕೋರ್ಟ್ ಅವಾರ್ಡ್ ಮಾಡಿದ ಮೇಲೂ ಸಹ ಉಪಮುಖ್ಯಮಂತ್ರಿ ಉದ್ದಟತನದಿಂದ ನಾವು ಕೊಡೋದಿಲ್ಲ, 10 ಲಕ್ಷ ರೂಪಾಯಿದು 10 ಕೋಟಿ ಮಾಡ್ಯಾರೆ ಅನ್ನೋಂಥ ಉದ್ದಟತನದ ಉತ್ತರ ಏನಿದೆ. ಇವತ್ತು ನಾನು ಈ ರಾಜ್ಯ ಸರ್ಕಾರದಿಂದ ಏನೂ ನಿರೀಕ್ಷೆ ಮಾಡೋದಿಲ್ಲ. ಆದರೆ ಉತ್ತರ ಕರ್ನಾಟಕದಲ್ಲಿ ಅಸಮಾನತೆ ಏನಿದೆ, ಅದು ಯಾವ್ಯಾವ ಕ್ಷೇತ್ರದಲ್ಲಿದೆ ಅನ್ನೋಂಥದ್ದನ್ನು ನಾವು ಚರ್ಚೆ ಮಾಡ್ತೀವಿ. ಮತ್ತು 120 ದಿವಸ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಿದೆ. ಒಟ್ಟಾರೆ ಈ ಸುವರ್ಣಸೌಧ ಬೆಳಗಾವಿಯ 2ನೇ ಅಧಿವೇಶನ ಕರಿಬೇಕಂತೇನು ಕರಿತಾ ಇದ್ದಾರೆ. ಅದು 120 ದಿವಸದಲ್ಲಿ ಕೊನೆಗೆ 2 ದಿವಸ ಚರ್ಚೆ ಆಗಿದೆ. ಅವಾಗ ಯಾರೂ ಇರ್ತಿದ್ದಿಲ್ಲ, MLAಗಳೂ ಮಾತಾಡೋರು ಇರ್ತಿದ್ದಿಲ್ಲ, ಮುಖ್ಯಮಂತ್ರಿಗಳೂ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಉತ್ತರ ಕೊಡಬೇಕು, ಸುಮ್ಮನೆ ತಮ್ಮದು ಪ್ರಿಂಟೆಡ್ ಏನಿರ್ತದೆ ಅದನ್ನು ಓದಿ ಹೋಗಿಬಿಡ್ತದೆ. ಆದರೆ ಇವತ್ತು ಮೊದಲೇ ದಿವಸನೇ ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ಯ ಸಿಕ್ಕಿದೆ ಅಂದರೆ ಮೊದಲು ಗೆಲುವಾಗಿದೆ. ಅದಕ್ಕೆ ಕಾರಣ BJPನೂ ಅಲ್ಲ, ಕಾಂಗ್ರೆಸ್ನೂ ಅಲ್ಲ. ಇದನ್ನು ಪ್ರಸ್ತಾಪ ಮಾಡೋದು ಮೊದಲು ನಾನೇ ಹೋದ್ಸಲ. ಅದು ಪಾಪ BJPಯವ್ರನ್ನ ಇಷ್ಟೆಲ್ಲ ಒಳ್ಳೆ ರೀತಿ ಮಾತಾಡ್ತಾ ಉಚ್ಚಾಟನೆ ಮಾಡಿದ್ರು. ಈಗ ಅವ್ರು ಮಾತಾಡಲಿಕ್ಕೆ ತಯಾರಿಲ್ಲ. ನಿನ್ನೆ ರೈತರು ಹೋರಾಟ ಮಾಡಿದ್ರು, 500 ಜನ ಸೇರಿಸೋದಾಗಲಿಲ್ಲ. ರಮೇಶ್ ಜಾರಕಿಹೊಳಿ ಕೈಕಾಲು ಹಿಡಿದು ಬರ್ರಿ ನಮ್ಮ ಹೋರಾಟಕ್ಕೆ ಅನ್ನೋ ಪರಿಸ್ಥಿತಿ BJP ಬಂದಿದ್ದರಿಂದ ಇವತ್ತು ಉತ್ತರ ಕರ್ನಾಟಕದ ಚರ್ಚೆ ಕಾಂಗ್ರೆಸ್ನವ್ರಿಗೂ ಮಾಡಬೇಕು ಅನ್ನೋದಿದ್ದರೆ ಆ 3 ಜನರ ಬಾಯಿ ಮುಂದೆ ಬಂದ್ ಮಾಡಬೇಕು. ಮೊದಲು ನಾನು ಈ ರಾಜ್ಯ ಸರ್ಕಾರದಿಂದ ಏನೂ ನಿರೀಕ್ಷೆ ಮಾಡೋದಿಲ್ಲ. ಆದರೆ ಉತ್ತರ ಕರ್ನಾಟಕದಲ್ಲಿ ಅಸಮಾನತೆ ಏನಿದೆ, ಅದು ಯಾವ್ಯಾವ ಕ್ಷೇತ್ರದಲ್ಲಿದೆ ಅನ್ನೋಂಥದ್ದನ್ನು ನಾವು ಚರ್ಚೆ ಮಾಡ್ತೀವಿ. ಮತ್ತು 120 ದಿವಸ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಿದೆ. ಒಟ್ಟಾರೆ ಈ ಸುವರ್ಣಸೌಧ ಬೆಳಗಾವಿಯ 2ನೇ ಅಧಿವೇಶನ ಕರಿಬೇಕಂತೇನು ಕರಿತಾ ಇದ್ದಾರೆ. ಅದು 120 ದಿವಸದಲ್ಲಿ ಕೊನೆಗೆ 2 ದಿವಸ ಚರ್ಚೆ ಆಗಿದೆ. ಅವಾಗ ಯಾರೂ ಇರ್ತಿದ್ದಿಲ್ಲ, MLAಗಳೂ ಮಾತಾಡೋರು ಇರ್ತಿದ್ದಿಲ್ಲ, ಮುಖ್ಯಮಂತ್ರಿಗಳೂ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಉತ್ತರ ಕೊಡಬೇಕು, ಸುಮ್ಮನೆ ತಮ್ಮದು ಪ್ರಿಂಟೆಡ್ ಏನಿರ್ತದೆ ಅದನ್ನು ಓದಿ ಹೋಗಿಬಿಡ್ತದೆ. ಆದರೆ ಇವತ್ತು ಮೊದಲೇ ದಿವಸನೇ ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ಯ ಸಿಕ್ಕಿದೆ ಅಂದರೆ ಮೊದಲು ಗೆಲುವಾಗಿದೆ. ಅದಕ್ಕೆ ಕಾರಣ BJPನೂ ಅಲ್ಲ, ಕಾಂಗ್ರೆಸ್ನೂ ಅಲ್ಲ. ಇದನ್ನು ಪ್ರಸ್ತಾಪ ಮಾಡೋದು ಮೊದಲು ನಾನೇ ಹೋದ್ಸಲ. ಅದು ಪಾಪ BJPಯವ್ರನ್ನ ಇಷ್ಟೆಲ್ಲ ಒಳ್ಳೆ ರೀತಿ ಮಾತಾಡ್ತಾ ಉಚ್ಚಾಟನೆ ಮಾಡಿದ್ರು. ಈಗ ಅವ್ರು ಮಾತಾಡಲಿಕ್ಕೆ ತಯಾರಿಲ್ಲ. ನಿನ್ನೆ ರೈತರು ಹೋರಾಟ ಮಾಡಿದ್ರು, 500 ಜನ ಸೇರಿಸೋದಾಗಲಿಲ್ಲ. ರಮೇಶ್ ಜಾರಕಿಹೊಳಿ ಕೈಕಾಲು ಹಿಡಿದು ಬರ್ರಿ ನಮ್ಮ ಹೋರಾಟಕ್ಕೆ ಅನ್ನೋ ಪರಿಸ್ಥಿತಿ BJP ಬಂದಿದ್ದರಿಂದ ಇವತ್ತು ಉತ್ತರ ಕರ್ನಾಟಕದ ಚರ್ಚೆ ಕಾಂಗ್ರೆಸ್ನವ್ರಿಗೂ ಮಾಡಬೇಕು ಅನ್ನೋದಿದ್ದರೆ ಆ 3 ಜನರ ಬಾಯಿ ಮುಂದೆ ಬಂದ್ ಮಾಡಬೇಕು. ಮೊದಲು